ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟಿದ್ದರು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಒಂದಿಷ್ಟು ಬಟ್ಟೆಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಮ್ಯಾರೇಜ್ ಆದಮೇಲೆ ಅಥವಾ ಒಂದು ಜವಾಬ್ದಾರಿ ಅಂತ ಬಂದುಬಿಡುತ್ತೆ, ಹಾಗೆ ಬಂದಿದೆ ಅಂದ್ಕೋತೀನಿ ನನಗೂ ಕೂಡ. ಸೊ ಅಷ್ಟು ಕಾಸ್ಟ್ಲಿ ಬಟ್ಟೆ ನನಗೆ ನೆಸಸರಿ ಇರಲಿಲ್ಲ. ಕಾಸ್ಟ್ಲಿ ಅಂದರೆ ನನ್ನ ಮಟ್ಟಿಗೆ ಅದು ಕಾಸ್ಟ್ಲಿನೇ, ಯಾಕಂದರೆ ನಾನು ಫಂಕ್ಷನ್ಸ್ ಎಲ್ಲ ಕಡಿಮೆ ಅಟೆಂಪ್ಟ್ ಮಾಡೋದು, ಸಾಧ್ಯ ಆದಷ್ಟು ಹೋಗ್ತೀನಿ. ಆದರೂ ನನ್ನ ಹತ್ರ ಇರೋ ಬಟ್ಟೆನೇ ಸಾಕು ಅನಿಸ್ತು ನನಗೆ. ಅದು ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ, ಕಾಸ್ಟ್ಲಿ ಅಂದರೆ ಒಂದು 2,000 ಅಷ್ಟೇ. ಸೊ ಅದನ್ನು ನಾನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ. ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿ ಒಂದಿಷ್ಟು ಬಟ್ಟೆನ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಯಾರೆಲ್ಲ ಈ ರೀತಿ ಟೆಕ್ನಿಕ್ ಅಥವಾ ಐಡಿಯಾನ ಯೂಸ್ ಮಾಡ್ತೀರಾ? ಸೊ 1,000ಕ್ಕೆ 2 ಬಟ್ಟೆ ಬರುತ್ತೆ ಅಂದರೆ 2 ಕಡೆ ಹಾಕ್ಕೊಂಡು ಹೋಗ್ಬೋದು. ಒಂದೇ ಡ್ರೆಸ್ ತೊಗೊಂಡ್ರೆ ಒಂದೇ ಕಡೆ ಹಾಕ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾನು ಐಡಿಯಾನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿದೆ. ಸೊ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅಮೌಂಟ್ನ ಅವರು ರಿಫಂಡ್ ಮಾಡಲ್ಲ ಅಂತ ಹೇಳಿದರು, ಹಾಗಾಗಿ ಬಿಲ್ನ ನಾವು ಇಟ್ಕೊಂಡಿದ್ವಿ. ನೆಕ್ಸ್ಟ್ ಡೇನೇ ಹೋದ್ವಿ. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡಿ ಕೊಟ್ಟರು. ಸೊ ಸೀರೆನ ಕೊಡೋದಿಲ್ಲ ಅಂದರು, ಯಾಕಂದರೆ ಡ್ರೆಸ್ಸನ್ನೇ ಕೊಡ್ತಾರೆ. ಸೊ ಹಾಗಾಗಿ ಇದನ್ನು ತಗೊಂಡೆ. ಸೊ ನನಗೆ ಸ್ಕಿನ್ ಕಲರ್ ಒಂದು ವೇಲ್ ಬೇಕಿತ್ತು, ದುಪ್ಪಟ್ಟ. ಸೊ ಅದನ್ನು ತಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಗಂಡ ಮೆರೂನ್ ಕಲರ್ ಡ್ರೆಸ್ ತೊಗೊಂಡು ಬಂದಿದ್ದರು. ಸೊ ಅವರಿಗೆ ಬೇಜಾರಾಗಬಾರ್ದು ಅಂತ ನಾನು ಕೂಡ ಮೆರೂನ್ ಕಲರ್ ಬಟ್ಟೆನೇ ತೊಗೊಂಡೆ. ಸೊ ಈ ರೀತಿಯಾದ ಟಾಪ್ನ ತೊಗೊಂಡೆ, ತುಂಬ ಚೆನ್ನಾಗಿದೆ. ಅಂಬ್ರೆಲ್ಲಾ ಲಾರ್ಜಲ್ಲಿ ತೊಗೊಂಡೆ. ಇದು ನನಗೆ ಲೂಸ್ ಆಗುತ್ತೆ, ಮತ್ತು ಫಿಟ್ಟಿಂಗ್ ಮಾಡ್ಕೋಬೇಕು. ಮಷಿನ್ ಇದೆಯಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀನಿ. ಸ್ಲೀವ್ಸ್ಗೂ ಕೂಡ ಈ ರೀತಿ ಡಿಸೈನ್ ಕೊಟ್ಟಿದ್ದರು. ಮಾಮೂಲಿ ರೌಂಡ್ ನೆಕ್, ಜಾಸ್ತಿ ಏನು ಡೀಪ್ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಆರೆಂಜ್ ಕಲರ್. ಸೊ ಇದ್ರ ಅಮೌಂಟು ತೋರಿಸ್ಬಿಡ್ತೀನಿ. 590 ರುಪೀಸ್. ಫಸ್ಟಿಗೆ ಅವರು ಡಿಸ್ಕೌಂಟ್ ಮಾಡಿ ಕೊಟ್ಟಿರೋದ್ರಿಂದ ಮತ್ತೆ ಡಿಸ್ಕೌಂಟ್ ಆಗಲ್ಲ ಅಂತ ಹೇಳಿದರು. ಆರೆಂಜ್ ಕಲರ್ ಡ್ರೆಸ್ನ ತೊಗೊಂಡೆ, ಸೈಡ್ ಕಟ್ಟಿರುವಂಥದ್ದು. ಇದು ಫಂಕ್ಷನ್ಗೆಲ್ಲ ಹಾಕ್ಬೋದು, ಸಣ್ಣ ಪುಟ್ಟ ಸತ್ಯನಾರಾಯಣ ಪೂಜೆ ಈ ರೀತಿ ಎಲ್ಲ ಇರುತ್ತಲ್ಲ. ಸೊ ನಾವು ಮೊದಲೇ ಹೋಗಿಬಿಟ್ಟೆ ಡೈಲಿ ವೇರ್ ಟಾಪ್ಗಳನ್ನೇ ತೋರಿಸಿ ಅಂತ, ಆದರೂ ಇಷ್ಟು ಕಾಸ್ಟ್ಲಿ ಹೇಳಿದರು. ಇರಲಿ. ಸೊ ನನಗೆ ಮಗುವಿಗೆ ಡ್ರೆಸ್ನ ತೊಗೊಂಡೆ. ಸೊ ಇನ್ನೂ ಉಳಿದಿತ್ತಲ್ಲ ಅಮೌಂಟು, ಹಾಗಾಗಿ ಈ ರೀತಿ ಫ್ರಾಕ್ನ ತೊಗೊಂಡೆ. ಸಾಫ್ಟ್ ಇದೆ, ಕಾಟನ್. ಸ್ಲೀವ್ಸ್ ನನಗೆ ತುಂಬ ಇಷ್ಟ ಆಯಿತು, ಬಫ್ ಇದೆ. ಇದಕ್ಕೆ 575 ಅನಿಸುತ್ತೆ, ಗೊತ್ತಿಲ್ಲ, ನೆನಪಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಈ ರೀತಿ ಡ್ರೆಸ್ನ ತೊಗೊಂಡೆ. ಸ್ಲೀವ್ಸ್ ಚೆನ್ನಾಗಿದೆ ನೋಡಿ. ಸೊ ಇದರ ಅಮೌಂಟ್ ಬಂದುಬಿಟ್ಟು 390. ಸೊ ಹಾಗೆ ಇನ್ನೂ ಒಂದು 70 ರುಪೀಸ್ 60 ರುಪೀಸ್ ಎಷ್ಟು ಉಳಿದಿತ್ತು. ಸೊ ಹಾಗಾಗಿ ಅದಕ್ಕೂ ಒಂದು 50 ರುಪೀಸ್ ಆ್ಯಡ್ ಮಾಡಿಬಿಟ್ಟು 150 ರುಪೀಸ್ ಇದು ಒಂದು ಶರ್ಟ್ನ ತೊಗೊಂಡೆ. ಸೊ ಮನೆ ಹತ್ರ ಎಲ್ಲ ಹಾಕ್ಬೋದು ಅಂತ. ಇದನ್ನ ತೊಗೊಂಡಿದ್ದು ಚಿಲ್ಡ್ರನ್ಸಲ್ಲಿ. ಬಿಲ್ ಇರೋದ್ರಿಂದ ಎಕ್ಸ್ಚೇಂಜ್ ಮಾಡಿ ಕೊಟ್ಟರು. ಕುಂದಾಪುರ ಮೀನ್ ಮಾರ್ಕೆಟ್ ರೋಡಲ್ಲಿ ಚಿಲ್ಡ್ರನ್ಸ್ ಬಟ್ಟೆ ಅಂಗಡಿ ಇದೆ, ಅಲ್ಲಿ ತೊಗೊಂಡಿರುವಂಥದ್ದು. ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ತೊಗೊಂಡು ಬಂದುಬಿಟ್ರು 2,000 ರೂಪಾಯಿ ಕೊಟ್ಟು. ನನಗೆ ಶಾಕ್. ನಾನೆಲ್ಲಿಗೂ ಅಂದರೆ ಡ್ಯೂಟಿಲಿ ಅದೆಲ್ಲ ಇದ್ದರೆ ತೊಗೊಳ್ತಾ ಇದ್ದೆ. ಕೆಲವೊಂದು ಬಟ್ಟೆ ಹಾಗೇ ಆಗಿದೆ, ಕಾಸ್ಟ್ಲಿ ಅಮೌಂಟೆಲ್ಲ ಕೊಟ್ಟು ತೊಗೊಂಡು 1 ಸಲ 2 ಸಲ ಹಾಕಿ ಹಾಗೇ ಇದೆ. ಸೊ ಹಾಗಾಗಿ ಇನ್ಮೇಲೆ ಬಟ್ಟೆಗಳಿಗೆ ದುಡ್ಡನ್ನು ಹಾಕಬಾರ್ದು ಅಂದ್ಕೊಂಡಿದ್ದೆ. ಸೊ ಹೀಗೆ ಬರ್ಡೇ ಆ್ಯನಿವರ್ಸರಿ ಬಂದಾಗ ತಕ್ಕೊಡ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಅವಶ್ಯಕತೆ ಇದ್ದಾಗ ತಗೋಬೇಕು ಅಷ್ಟೇ. ಇಷ್ಟು ಇವತ್ತಿನ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾರೆಲ್ಲ ಈ ರೀತಿ ಮಾಡ್ತೀರಾ?
ಸೊ ನನ್ನ ಥರನೇ ಬುದ್ಧಿ ಅಂತ ಶೇರ್ ಮಾಡಿ. ಇಷ್ಟೇ ಇವತ್ತಿನ ವೀಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.